ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಆಸೆ ಧಾರಾವಾಹಿ ಸಂಚಿಕೆ ಏನಾಗ್ತದೆ ನೋಡೋಣ ಬನ್ನಿ. ಶಾಂತಿ ರೋಹಿಣಿ ಬಚ್ಚಿಕೊಂಡಿರೋ ರೂಮ್ಗೆ ಹೋಗಿ ಹುಡುಕ್ತಿರ್ತಾಳೆ. ಅಲ್ಲಿ ಯಾವ ಸ್ವಿಚ್ಚನ್ನು ಪ್ರೆಸ್ ಮಾಡಿದ್ರು ಕರೆಂಟ್ ಶಾಕ್ ಹೊಡಿತಾ ಇರುತ್ತೆ. ಕಸ್ತೂರಿ ಬಂದು ಆ ರೂಮ್ಗೆ ಹೋಗೋದು ಬೇಡ ಅಂತ ಹೇಳ್ತಾಳೆ. ಆಗ ಸರಿ ಸ್ವಾಮೀಜಿಗಳನ್ನ ಯಾವಾಗ ನೋಡೋಕೆ ಹೋಗೋದು ಅಂತ ಶಾಂತಿ ಕಸ್ತೂರಿನ ಕೇಳ್ತಿರ್ತಾಳೆ. ಕಸ್ತೂರಿ ಹೇಳ್ತಾರೆ, ಇಲ್ಲ ಅದೇಗಾಗುತ್ತೆ, ಅಪಾಯಿಂಟ್ಮೆಂಟ್ ತೊಗೊಂಡ್ಮೇಲೆ ತಾನೇ ಹೋಗೋದಕ್ಕಾಗೋದು, ನಾನು ಫೋನ್ ಮಾಡಿ ಕೇಳ್ತೀನಿ ಅಂತ ಕಸ್ತೂರಿ ಹೇಳ್ತಾರೆ. ಆದಷ್ಟು ಬೇಗ ಫೋನ್ ಮಾಡಿ ಕೇಳು, ಆ ಪಾರ್ಲರ್ ಹುಡುಗಿನ ಓಡಿಸಿ ದುಡ್ಡಿರೋ ಹುಡುಗಿನ ನನ್ನ ಮಗನ ತಂದು ಮದುವೆ ಮಾಡ್ತೀನಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಟೈಮ್ ಆಗ್ತಿದೆ ಅಂತ ಶಾಂತಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಕಸ್ತೂರಿ ಅಪ್ಪ ಹೋಗ್ತಿದ್ದಾಳಲ್ಲ ಅಂತ ಸಮಾಧಾನ ಮಾಡ್ಕೊತಾಳೆ ಕಸ್ತೂರಿ. ರೋಹಿಣಿ ಬಂದು, ಏನಂಟಿ ನಾನು ಇರಬೇಕಾದ್ರೆ ಮನೋಜ್ಗೆ ಇನ್ನೊಂದು ಮದುವೆ ಮಾಡಿಸ್ತಾರ ಅಂತ ರೋಹಿಣಿ ಕಸ್ತೂರಿ ಹತ್ರ ಕೇಳಿದಾಗ, ಇರು ನನಗೆ ಅನ್ನಿಸ್ತಾಯಿತ್ತು ಶಾಂತಿ ಯಾಕೆ ಈ ಥರ ಕೋಪ ಮಾಡ್ಕೊಂಡಿದ್ದಾಳೆ ಅಂತ. ಇಷ್ಟೊಂದು ಕೋಪ ಮಾಡ್ಕೊತಾಳಿದೆ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಕಸ್ತೂರಿ ಹೇಳ್ತಿರ್ತಾರೆ. ರೋಹಿಣಿ, ಆಂಟಿ ನಂಗೊಂದು ಹೆಲ್ಪ್ ಮಾಡ್ತೀರಾ ಅಂದಾಗ, ಏನು ಹೆಲ್ಪ್ ಮಾಡಬೇಕಮ್ಮ, ಆದರೆ ಶಾಂತಿನ ಸ್ವಾಮೀಜಿಗಳ ಹತ್ರ ಕರ್ಕೊಂಡು ಹೋಗ್ಬೇಡಮ್ಮ ಅಂತ ಮಾತ್ರ ಹೇಳಬೇಡಮ್ಮ ಅಂತ ಕಸ್ತೂರಿ ಹೇಳ್ತಿರ್ತಾರೆ. ಆಂಟಿ ಕರ್ಕೊಂಡೋಗಿ, ಆದರೆ ಯಾವ ಸ್ವಾಮಿಗಳ ಹತ್ರ ನೀವು ಹೋಗ್ತಿದ್ದೀರ ಅಂತ ನನಗೆ ಮೊದಲೇ ಹೇಳಿ ಅಂತ ರೋಹಿಣಿ ಹೇಳ್ತಾಳೆ. ಯಾಕಮ್ಮ ಅದೆಲ್ಲ ಅಂದಾಗ, ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯ್ತಮ್ಮ, ನಾನು ಅವ್ರ ಜೊತೆ ಮಾತಾಡಿ ನಿನಗೂ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸ್ತೀನಿ ಅಂತ ಕಸ್ತೂರಿ ಹೇಳ್ತಾರೆ. ಒಂದು ಕಡೆ ರೋಹಿಣಿ ಮನೋಜ್ಗೆ ಮೋಸ ಮಾಡಿದ ವ್ಯಕ್ತಿ ಒಂದು ಅಂಗಡಿಗೆ ಬಂದುಬಿಟ್ಟು ಆ ಡ್ರೆಸ್ನ ಕೇಳ್ತಿರ್ತಾನೆ. ಆಗ ಮೀನಾ ಅವನ್ನ ನೋಡಿಬಿಟ್ಟು, ಇವರೇ ಅಲ್ವಾ ರೋಹಿಣಿ ಮನೋಜ್ಗೆ ಮೋಸ ಮಾಡಿದ್ದು ಅಂತ ಮೀನಾ ನೋಡ್ತಿರ್ತಾಳೆ. ಆಗ ಅಂಗಡಿಗೆ ಮೀನಾ ಹೂವಾಗಕ್ಕೆ ಬಂದಿರ್ತಾಳೆ. ಅವರು, ಮೀನಾ ನನ್ನ ಮಗಳು ಮದುವೆಗೆ ನೀನೇ ಡೆಕೋರೇಷನ್ ಮಾಡಬೇಕಮ್ಮ ಅಂತ ಹೇಳ್ತಾರೆ. ನೋಟು ಮೀನಾ ಹೋಗಬೇಕಾದ್ರೆ ಅಂಗಡಿಯವರು, ಇರಮ್ಮ ಒಂದು ನಿಮಿಷ ಏನೇನು ಬೇಕಂತ ಬರ್ಕೊಂಬಿಡಮ್ಮ ಅಂತ ಅಂಗಡಿಯವರು ಹೇಳ್ತಾರೆ. ಮೀನಾ ಎಲ್ಲ ಬರೆದು ಕೊಟ್ಬಿಟ್ಟು ಇಷ್ಟು ಖರ್ಚಾಗುತ್ತೆ ಅಂತ ಹೇಳ್ತಾಳೆ. ಮತ್ತೆ ಹೋಗಬೇಕಾದ್ರೆ ಇರಮ್ಮ ಸ್ವಲ್ಪ ಅಂತ ಅಂಗಡಿಯವರು ತಡೀತಾರೆ. ಅಂಗಡಿಯವರು ಅಡ್ವಾನ್ಸ್ ತೊಗೊಬಂದು ಕೊಡ್ತಾರೆ. ಸರಿ ನಾನು ಹೊರಡ್ತೀನಿ ಅಂತ ಮೀನಾ ಆ ವ್ಯಕ್ತಿ ದಾರಲ್ಲೇ ಸ್ಕೂಟಿ ತೊಗೊಂಡು ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಅವನು ಪೂಜಾ ಲವ್ ಮಾಡೋ ಹುಡುಗನ ಜೊತೆ ಗಾಡಿ ಎತ್ಕೊಂಡಿರ್ತಾನೆ. ಹೆಲ್ಮೆಟ್ ಇದ್ದರೆ ಕೊಡಿ ಅಂತ ಎತ್ತು ಹಾಕೊತಾ ಇರ್ತಾನೆ. ಪೂಜಾಲ್ ಅವರು ಹೆಲ್ಮೆಟ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಿರ್ತಾನೆ. ಇನ್ನು ಅಲ್ಲಿಗೆ ಬಂದು ನೋಡೋಷ್ಟರಲ್ಲಿ ಅವರು ಜಸ್ಟ್ ಮಿಸ್ಸಾಗಿ ಹೊಟ್ಟೋಗಿರ್ತಾರೆ. ಪೂಜಾ ಮೀನಾ ಫೋನ್ ಮಾಡ್ತಾಳೆ. ಎಲ್ಲಿದ್ದೀರಾ ಮೀನಾ ಅಂತ ಪೂಜಾ ಕೇಳ್ತಾಳೆ. ನಾನು ನಿಮ್ಮ ಮನೆ ಹತ್ರನೇ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ. ನಾನು ಫೋನ್ ಮಾಡಿದ ತಕ್ಷಣ ಮನೆ ಹತ್ರನೇ ಬಂದುಬಿಟ್ಟಿದ್ದೀರಲ್ಲ, ಹಾಗೆ ಮನೆಗೂ ಬನ್ನಿ ಅಂತ ಪೂಜಾ ಮೀನನ್ನು ಕರೀತಾಳೆ. ಪೂಜಾ ಮೀನಾಗೆ ಫ್ಲಾಟ್ ತೊಗೊಳ್ಳೋ ವಿಷಯನ ಹೇಳ್ತಾಳೆ. ಆಗ ಅದನ್ನು ಕೇಳಿ ಮೀನಾ ತುಂಬ ಖುಷಿ ಪಡ್ತಾಳೆ. ನಾನೇ ನಿಮಗೆ ಆ ಹುಡುಗನ ಇಂಟ್ರೊಡ್ಯೂಸ್ ಮಾಡಬೇಕು, ನೀವು ಬಂದ್ಬಿಡಿ ಅಂತ ಪೂಜಾ ಮೀನನ್ನು ಕರೀತಾಳೆ. ಮೀನಾ, ರೋಹಿಣಿ ನಿಮಗೆ ಒಳ್ಳೆ ಫ್ರೆಂಡು, ಅವ್ರನ್ನ ಬಿಟ್ಟು ಹೋಗೋದು ಸರಿಯಿಲ್ಲ, ಅವ್ರನ್ನೇ ಕರ್ಕೊಂಡೋಗಿ ಅಂತ ಮೀನಾ ಹೇಳ್ತಾಳೆ. ಅವಳು ನಾನು ಬೆಸ್ಟ್ ಫ್ರೆಂಡೇ, ಆದರೆ ಅವಳನ್ನ ಇವಾಗ ಕರ್ಕೊಂಡು ಹೋಗೋದು ಬೇಡ, ಯಾಕಂದರೆ ಅವಳಿಗೆ ಮನೇಲಿ ತುಂಬ ತೊಂದರೆಗಳಿದೆ, ಇನ್ನೊಂದು ದಿವಸ ಯಾವಾಗಾದ್ರು ಕರ್ಕೊಂಡು ಹೋಗ್ತೀನಿ, ಇವಾಗ ನೀವು ಬನ್ನಿ ಅಂತ ಪೂಜಾ ಮೀನನ್ನು ಕರೀತಾಳೆ. ಹೌದು, ರೋಹಿಣಿಯವ್ರು ನೋಡಿದ್ರೆ ತುಂಬ ಪಾಪ ಅನಿಸುತ್ತೆ, ಅತ್ತೆ ಅವ್ರನ್ನ ಸರಿಯಾಗಿ ಮಾತಾಡಿಸ್ತಾನೆ ಇಲ್ಲ, ಅತ್ತೆನ ಏಮರ್ಸ್ಬಿಟ್ಟೆ ಅಂತ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಮೀನಾ ಹೇಳ್ತಿರ್ತಾಳೆ. ರೋಹಿಣಿ ಅವರು ಈ ಥರ ಎಲ್ಲ ಯಾಕೆ ಮಾಡೋಕ್ಕೋದ್ರು, ನಿಮ್ಗಿದೆಲ್ಲ ಗೊತ್ತಿತ್ತಲ್ವಾ ಅಂತ ಮೀನಾ ಪೂಜಾ ಹತ್ರ ಕೇಳ್ತಾಳೆ. ಪೂಜಾ ಅವ್ರ ಬಗ್ಗೆ ಎಲ್ಲ ವಿಷಯ ಗೊತ್ತಿತ್ತು ಅಂತ ಪೂಜಾ ಹೇಳ್ತಾಳೆ. ಆಗ ಮೀನಾ, ರೋಹಿಣಿಯವ್ರ ಬಗ್ಗೆ ಇನ್ನೇನು ವಿಷಯ ಗೊತ್ತಿದೆ ಅಂತ ಮೀನಾ ಪೂಜಾ ಹತ್ರ ಕೇಳ್ತಿರ್ತಾಳೆ. ಪೂಜಾ ಮನಸಲ್ಲೇ, ಅಯ್ಯೋ ನಾನೇ ಎಲ್ಲ ವಿಷಯ ಹೇಳ್ಬಿಡ್ತಿದ್ನಲ್ಲಪ್ಪ ಅಂದ್ಕೊಂಡು, ಆಗಲ್ಲ ಮೀನಾ, ಅವಳು ತುಂಬ ಶ್ರೀಮಂತಳಲ್ಲ, ಸುಮ್ಮನೆ ಆ ಥರ ನಾಟಕ ಮಾಡ್ತಿದ್ದಾಳೆ ಅಂತ ನನಗೆಲ್ಲ ವಿಷಯ ಗೊತ್ತಿತ್ತು ಅಂತ ಪೂಜಾ ಹೇಳ್ತಾಳೆ. ಮೀನಾ ಅವ್ರನ್ನ ನೋಡಿದ್ರೆ ತುಂಬ ಪಾಪ ಅನಿಸುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ, ಸರಿ ಆಯಿತು ಬಿಡಿ ಮೀನಾ, ನಾಳೆ ನೀವು ಬಂದುಬಿಡಿ ಅಂತ ಪೂಜಾ ಮೀನಾಗೆ ಹೇಳ್ತಾಳೆ. ನೀವು ಇಲ್ಲಿಗೆ ಬಂದುಬಿಡಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಪೂಜಾ ಹೇಳಿದಾಗ ಮೀನಾ ಹೇಳ್ತಾಳೆ, ಇಲ್ಲ ನಂಗೆ ಅಡ್ರೆಸ್ ಕೊಟ್ಟರೆ ಸಾಕು, ನನ್ನ ಸ್ವಲ್ಪ ಕೆಲಸ ಇದೆ, ನಾನು ಅಲ್ಲಿಂದನೇ ಅಲ್ಲಿಗೆ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ನಿಮಗೆ ಅಡ್ರೆಸ್ನ ಕಳಿಸ್ತೀನಿ ಅಂತ ಪೂಜಾ ಹೇಳ್ತಾಳೆ. ಅದಾದಮೇಲೆ ಮೀನಾ ಹೊರಟ ಮೇಲೆ ಅಲ್ಲಿಗೆ ರೋಹಿಣಿ ಬರ್ತಾಳೆ. ರೋಹಿಣಿ ನೋಡ್ಬಿಟ್ಟು, ಏನು ರೋಹಿಣಿ ಏನು ಹೇಳ್ದಿರ ಬಂದುಬಿಟ್ಟಿದ್ಯಾ ಅಂತ ಪೂಜಾ ರೋಹಿಣಿ ಹತ್ರ ಕೇಳ್ತಿರ್ತಾಳೆ. ರೋಹಿಣಿ, ಏನೇ ನೀನು ರೂಟ್ ಚೇಂಜ್ ಮಾಡಿದ್ಯಾ ಅಂತ ಕೇಳಿದಾಗ, ಏನು ಹೇಳ್ತಿದ್ಯಾ, ನನ್ನ ಆಫೀಸ್ಗೆ ಒಂದೇ ರೂಟಲ್ಲೇ ಹೋಗ್ತಿದ್ದೀನಿ, ಅದು ಅಲ್ಲದೆ ಮನೆ ಬೇರೆ ಚೇಂಜ್ ಮಾಡಿದ್ದೀನಿ ಅಂತ ಪೂಜಾ ಹೇಳ್ತಾಳೆ. ಅಲ್ಲ ಕಣೆ, ನೀನು ಮನೇಲೇ ಇದೆಯಾ ಗೊತ್ತು, ಆದರೆ ಮನೆಗೆ ಯಾರ್ಯಾರೋ ಬಂದು ಹೋಗ್ತಿದ್ದಾರಲ್ಲೇ ಅಂತ ರೋಹಿಣಿ ಕೇಳ್ತಾಳೆ. ಪೂಜಾ, ಓ ಮೀನವ್ರ ನೋಡ್ಬಿಟ್ಟು ಈ ಥರ ಕೇಳ್ತಾ ಇದೆಯಾ, ಮಾತಾಡ್ದವ್ರ ಜೊತೆಯಲ್ಲಿ ಅಂತ ಪೂಜಾ ಕೇಳ್ತಾಳೆ. ಹೌದು, ಅವ್ರು ಇವಾಗ ಮೀನಾ ಹೋದ್ಲಲ್ಲ ಆವಾಗ ನೋಡಿದೆ ಅಂತ ರೋಹಿಣಿ ಹೇಳ್ತಾಳೆ. ಹೌದು, ನಾನು ಫ್ಲ್ಯಾಟ್ ತೊಗೊಳೋದಕ್ಕೆ ನಾಳೆ ಹೋಗ್ತಿದ್ದೀನಿ, ಅವ್ರನ್ನೂ ಕರೆದಿದ್ದೀನಿ ಅಂತ ಪೂಜಾ ಹೇಳ್ತಾಳೆ. ಏನೇ, ನಾನು ನಿನ್ನ ಬೆಸ್ಟ್ ಫ್ರೆಂಡು, ನನ್ನನ್ನು ಬಿಟ್ಬಿಟ್ಟು ಅವಳನ್ನ ಕರಿತಿದ್ಯಲ್ಲ ಅಂತ ರೋಹಿಣಿ ಹೇಳ್ತಾಳೆ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ, ಆದರೆ ಅವರು ನನ್ನ ಲವ್ ಗುರು, ಅದಕ್ಕಂತ ನಾನು ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ ಅಂತ ಪೂಜಾ ಹೇಳ್ತಾಳೆ. ಬೇಕಾದರೆ ಬಾ ಅಂತ ಪೂಜಾ ರೋಹಿಣಿಗೆ ಹೇಳ್ತಾಳೆ. ಆಗ ರೋಹಿಣಿ, ನೀನು ಹೋಗಿ ನಾನು ಇನ್ನೊಂದು ದಿವಸ ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಏನಾದರೂ ತಿಂತೀಯ ಅಂತ ಕೇಳಿದಾಗ ಏನೂ ಬೇಡ ಅಂತ ರೋಹಿಣಿ ಕೂತ್ಕೊತಾಳೆ.
ರೋಹಿಣಿ ಬೇಜಾರಲ್ಲಿದ್ಯಾ ಅಂತ ಪೂಜಾ ಕೇಳಿದಾಗ ಅತ್ತೆ ಸುಮ್ಮನೆ ಬೈತಾನೆ ಇರ್ತಾನೆ ಕಣೆ, ನನಗಂತೂ ಕೆಲಸ ಮಾಡೋದಕ್ಕೂ ಮನಸ್ಸಿಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಸಮಸ್ಯೆ ಇನ್ನೂ ಮುಗ್ದಿಲ್ವೇನೆ ಅಂತ ಪೂಜಾ ಕೇಳಿದಾಗ ಇಲ್ಲ ಕಣೆ ಅದೆಲ್ಲಿ ಮುಗಿಯುತ್ತೆ, ಈಗಾಗಲೇ ನನ್ನ ಮನೋಜ್ನು ಬೇರೆ ಮಾಡಿದ್ದಾರೆ, ಇನ್ನೂ ಏನೇನೋ ಪ್ಲ್ಯಾನ್ಗಳು ಮಾಡ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಪೂಜಾ ಕೇಳಿದಾಗ ನಮ್ಮಿಬ್ಬರು ದೂರ ಮಾಡೋದಕ್ಕೆ ಯಾವುದೋ ಸ್ವಾಮೀಜಿನ ನೋಡೋದಕ್ಕೆ ಹೋಗ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಮನೋಜ್ ಜೊತೆಗೂ ನನ್ನ ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ನನ್ನ ಮನೋಜ್ನ ಬೇರೆ ಮಾಡಿ ಮನೋಜ್ಗೆ ಬೇರೆ ಮದುವೆ ಮಾಡೋ ಪ್ಲ್ಯಾನಲ್ಲಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಪೂಜಾ ಏನು ಮನೋಜ್ ಅವ್ರಿಗೂ ಇವಾಗ ಎರಡೆರಡು ಮದುವೆ ಮಾಡ್ತಾರಾ ಅಂತ ಕೇಳ್ತಾಳೆ. ಆಗ ರೋಹಿಣಿ ಕೋಪ ಮಾಡಿಕೊಂಡು ಪೂಜಾನೇ ನೋಡ್ತಿರ್ತಾಳೆ. ಪೂಜಾ ಆ ಥರ ಅಲ್ಲ ಕಣೆ, ಬೇಜಾರಾಗಬೇಡ, ಇನ್ನೇನು ಟೆಸ್ಟ್ ಇರ್ಬೋದು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಅಂತ ಪೂಜಾ ಹೇಳ್ತಾಳೆ. ಪೂಜಾ ಏನು ಮಾಡ್ತೀನಿ ನೀನು ಇವಾಗ ಅಂದಾಗ, ನಾನು ಅತ್ತೆ ರೂಟಲ್ಲೇ ಹೋಗಿ ಅವ್ರನ್ನ ಬದಲಾಗೋ ಥರ ಮಾಡ್ತೀನಿ ಕಣೆ, ಅವರು ಯಾವಾಗಲೂ ಅತ್ತೆ ಮಾತೆ ಕೇಳೋದಲ್ವಾ, ನನ್ನ ಮಾತು ಕೇಳೋ ಥರ ಮಾಡ್ಕೊತೀನಿ ಅಂತ ರೋಹಿಣಿ ಹೇಳ್ತಾಳೆ. ಅದಾದಮೇಲೆ ರೋಹಿಣಿ ಏಮಾರಿಸಿದಂಥ ವ್ಯಕ್ತಿ ಪೂಜಾ ಲವರ್ನ ಕರ್ಕೊಂಡು ಸೂರ್ಯ ಇರೋ ಕಾರ್ ಶೆಡ್ ಹತ್ರ ಬರ್ತಾನೆ. ಇರುವಾಗಲೇ ಆ ವ್ಯಕ್ತಿ ಇವಾಗ ಅಡ್ವಾನ್ಸ್ ಕೊಡ್ತಿದ್ರಲ್ವಾ, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂತ ಕೇಳ್ತಿರ್ತಾನೆ. ಪೂಜಾ ಲವರ್ ಹೇಳ್ತಾನೆ, ಅಲ್ಲಿ ನಮ್ಮ ಅಣ್ಣ ಇದ್ದಾರೆ, ಅವ್ರಿಗೆ ಏನೇ ಇದ್ದರೂ ನಾನು ಅವ್ರಿಗೆ ಫಸ್ಟ್ ವಿಷಯ ತಿಳಿಸ್ತೀನಿ, ಅವರು ನೋಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ಮೇಲೆ ನಾನು ನಿಮ್ಗೆ ಅಡ್ವಾನ್ಸ್ ಕೊಡ್ತೀನಿ ಅಂತ ಪೂಜಾ ಲವರು ಹೇಳ್ತಾನೆ. ಇಬ್ಬರು ಕಾರ್ ಶೆಡ್ ಹತ್ರ ಬರ್ತಾರೆ. ಆ ಏಮಾರಿಸಿದ ವ್ಯಕ್ತಿಗೆ ಆವಾಗ ಫೋನ್ ಬರುತ್ತೆ. ವ್ಯಕ್ತಿ ಫೋನಲ್ಲಿ ಮಾತಾಡ್ತಿರ್ತಾನೆ. ಈ ಕಡೆ ಸೂರ್ಯಂದು ಇನ್ನೊಬ್ಬ ಕಾರ್ ಡ್ರೈವರು ಬಾಡಿಗೆ ಕೊಟ್ಬಿಟ್ಟು ಇವತ್ತು ಬಾಡಿಗೆ ಇಷ್ಟೇ ಆಗಿದ್ದು ಅಂತ ಹೇಳ್ತಿರ್ತಾನೆ. ಪರವಾಗಿಲ್ಲ, ಈ ಕೆಲಸದಲ್ಲಿ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ, ನಂಗೆ ಅರ್ಥ ಆಗುತ್ತೆ ಬಿಡು, ಬಾಡಿಗೆ ಜಾಸ್ತಿ ಇಲ್ಲ, ನೈಟ್ ಆ್ಯಂಡ್ ಡೇ ಅಂತ ಕೆಲಸ ಮಾಡೋಕ್ಕೆ ಹೋಗ್ಬೇಡ ಅಂತ ಸೂರ್ಯ ಆ ಡ್ರೈವರ್ಗೆ ಹೇಳ್ತಾ ಇರ್ತಾನೆ. ಚೇತನ ಬಂದ್ಬಿಟ್ಟು, ನೀ ತುಂಬ ಪುಣ್ಯ ಮಾಡಿದ್ಯಪ್ಪ ಈ ಥರ ಓನರ್ ಪಡೆಯೋಕ್ಕೆ, ನಮಗೂ ಇದ್ದಾರೆ ಓನರ್, ಎಷ್ಟು ಬಾಡಿಗೆ ಕೊಟ್ಟರು ಸಾಕಾಗೋದೇ ಇಲ್ಲ, ಇನ್ನೂ ಬೇಕು ಅಂತ ಸಾಯಿಸ್ತಾನೆ ಇರ್ತಾನೆ ಅಂತ ಹೇಳ್ತಿರ್ತಾನೆ. ಏಮಾರಿಸಿದ ವ್ಯಕ್ತಿ ಪೂಜಾ ಲವರ್ ಹತ್ರ, ಈ ಪ್ಲಾಟ್ನ ಮಿಸ್ ಮಾಡ್ಕೊಡಪ್ಪ, ತುಂಬ ಬೆಲೆ ಇದೆ ಇದಕ್ಕೆ, ಬೇಗ ಅಡ್ವಾನ್ಸ್ ಕೊಟ್ಬಿಡು ಅಂತ ಕೇಳ್ತಿರ್ತಾನೆ. ಅಷ್ಟರಲ್ಲಿ ಮತ್ತೆ ಅವನಿಗೆ ಫೋನ್ ಬರುತ್ತೆ. ಫೋನಲ್ಲಿ ಇವ್ರು ಬೇಗ ಅಡ್ವಾನ್ಸ್ ಕೊಟ್ಬಿಟ್ಮೇಲೆ ನಾವು ದುಡ್ಡು ಎತ್ಕೊಂಡು ಓಡೋಗ್ಬಿಡೋಣ ಅಂತ ಅವ್ರ ವೈಫ್ಗೆ ಆ ಏಮಾರಿಸಿದ ವ್ಯಕ್ತಿ ಹೇಳ್ತಾ ಇರ್ತಾನೆ. ಪೂಜಾ ಅವರನ್ನು ನೋಡ್ಬಿಟ್ಟು ಏನಪ್ಪ ಚೆನ್ನಾಗಿದೆಯಾ ಅಂತ ಕೇಳ್ತಿರ್ತಾನೆ. ಅಣ್ಣ ನಿಮ್ಮನ್ನೇ ನೋಡೋಕ್ಕೆ ಬಂದೆ, ನಾಳೆ ನೀವು ಸ್ವಲ್ಪ ಬರಬೇಕು ಅಂತ ಹೇಳ್ತಾನೆ. ಏನಪ್ಪ ಆಯಿತು, ಬಾಡಿಗೆಗೆ ಏನಾದರೂ ಬರಬೇಕಂತ ಸೂರ್ಯ ಕೇಳ್ತಾನೆ. ಈ ಕಡೆ ಬರ್ತೀರಾ ಅಂದಾಗ, ಆಯ್ತಪ್ಪ ಬರ್ತೀನಿ, ಇನ್ನು ಕೇಳಿದ್ಮೇಲೆ ಬರ್ದಿರ ಇರೋಕ್ಕಾಗುತ್ತಂತ ಸೂರ್ಯ ಹೇಳ್ತಾನೆ. ಎಲ್ಲಿಗಪ್ಪ ಕರಿತಿದ್ಯಾ ಅಂದಾಗ, ನನ್ನ ಮದುವೆ ಆಗೋ ಹುಡುಗಿನ ಪರಿಚಯ ಮಾಡಿಸ್ಬೇಕು ಅಂತ ಲವರು ಹೇಳ್ತಾನೆ. ಸೂರ್ಯ, ಅಲ್ಲ ನೀನು ಮದುವೆ ಆಗೋ ಹುಡುಗಿನ ನಾನ್ಯಾಕಪ್ಪ ನೋಡಬೇಕು ಅಂದಾಗ, ನಾನು ನನ್ನ ಮದುವೆ ಆಗೋ ಹುಡುಗಿನ ನಿಮಗೆ ಪರಿಚಯ ಮಾಡಬೇಕು, ಹಾಗೆ ನಾನು ಹೊಸ ಫ್ಲ್ಯಾಟ್ ತೊಗೊತಾ ಇದ್ದೀನಿ, ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಪೂಜಾ ಲವರು ಹೇಳ್ತಾನೆ. ಆಗ ಚೇತನ ಹೇಳ್ತಾನೆ, ಏನೋ ಹೊಸ ಮನೆ ಹೊಸ ಹೆಂಡತಿ ಎಲ್ಲ ಆಗ್ತಾ ಇದೆಯಲ್ಲೋ ಅಂತ ಚೇತನ ಹೇಳ್ತಾನೆ. ನೀವು ಬಂದು ನೋಡಿ, ನೀವು ಓಕೆ ಅಂದರೆ ನಾನು ಫ್ಲ್ಯಾಟ್ನ ತೊಗೋತೀನಿ ಅಂತ ಹೇಳ್ತಾನೆ. ಇದನ್ನ ಹೇಳೋಕ್ಕೆ ಇಲ್ಲಿವರೆಗೂ ಬಂದ, ಒಂದು ಫೋನ್ ಮಾಡಿ ಹೇಳಿದರೆ ನಾನೇ ಬರ್ತಿರ್ಲಿಲ್ವಾ ಅಂತ ಸೂರ್ಯ ಹೇಳ್ತಾನೆ. ಸರಿ ಅದಪ್ಪ, ಒಳ್ಳೇದಾಗಲಿ, ಮದುವೆ ಯಾವಾಗ ಅಂತ ಕೇಳಿದಾಗ, ಗ್ರೂಪ್ ಪ್ರವೇಶ ಆಗಿದ ತಕ್ಷಣ ಮದುವೆ ಆಗೋಣ ಅಂದ್ಕೊಂಡಿದ್ದೀನಿ ಅಂತ ಹುಡುಗ ಹೇಳ್ತಾನೆ. ನೀನು ಮದುವೆ ಆಗೋ ಹುಡುಗಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ, ನಾನು ಇದ್ದೀನಿ, ಇವಾಗವರೆಗೂ ಮೀನಾಗಿ ಏನೂ ಮಾಡಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಸೂರ್ಯ ಮತ್ತು ಆ ಹುಡುಗ ಮಾತಾಡಿಕೊಂಡು ಬೈಕ್ ಹತ್ರ ಬರ್ತಾ ಇರ್ತಾನೆ. ಸೂರ್ಯ, ಬೈಕ್ ಎಲ್ಲಿ ನಿಲ್ಸಿದ್ಯೋ, ನಾನು ಅಲ್ಲಿಗೆ ಬರ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಸೂರ್ಯನಿಗೆ ಕಾಲ್ ಬರುತ್ತೆ. ನಿಲ್ಲಿಸಿರೋ ಒಂದು ಸೈಡಿಂದ ಸೂರ್ಯ ಮಾತಾಡ್ತಿರ್ತಾನೆ. ಆ ಕಡೆಯಿಂದ ಏಮಾರಿಸಿದಂಥ ವ್ಯಕ್ತಿ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ನನಗೆ ಬಾಡಿಗೆಗೆ ಬಂದಿದ್ದೆ, ನಾನು ನೀನು ಹೊರಡ್ತೀನಿ ಅಂತ ಪೂಜಾ ಲವರ್ಗೆ ಸೂರ್ಯ ಹೇಳ್ತಿರ್ತಾನೆ. ಏಮಾರಿಸಿದವನು ಇದು ಮುಗಿದ ತಕ್ಷಣ ನಾವು ಬಾಂಬೆ ಕೊಟ್ಟೋಗೋಣ ಅಂತ ಅವರು ಹೆಂಡ್ತಿಗೆ ಹೇಳ್ತಿರ್ತಾನೆ. ಪೂಜಾ ಲವರ್ ಬಂದ್ಬಿಟ್ಟು ನಮ್ಮ ಅಣ್ಣ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ, ನಾಳೆ ಅವ್ರು ಬಂದಿದ ತಕ್ಷಣ ನಿಮ್ಗೆ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.